ನಮಸ್ಕಾರ, ನಾನು ನಾಗರಾಜ್ ಶೆಟ್ಟ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೇನೆ. ನಿಮಗೆ ಕೊಂಚ ಮಟ್ಟದ ಚಿರಪರಿಚಿತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ನಾನು ಹೇಳಿಕೊಂಡಿರುವಂತ ವಿಷಯ ಏನಂದ್ರೆ, ಈಗಾಗಲೇ ನಾವು ಕಾಂಗ್ರೆಸ್ಸಿನ ಒಂದು ಪ್ರೆಸಿಡೆಂಟ್ ಆಗಿರುವಂತ ಸೋನಿಯಾ ಗಾಂಧಿ ಅವರ ಬಗ್ಗೆ. ಸೋನಿಯಾ ಗಾಂಧಿ ಅವರು ಏನು, ಅವರ ತನ್ನ ಒಂದು ಅತ್ತೆಯ ಸಾವನ್ನು ಕಂಡಿದ್ದಾರೆ, ತನ್ನ ಗಂಡನ ಸಾವನ್ನು ಕೂಡ ಕಂಡಿದ್ದಾರೆ ಅವರು, ಮತ್ತೆ ಅವ್ರ ಗಂಡನ ತಮ್ಮನ ಸಾವನ್ನು ಕೂಡ ಕಂಡಿರ್ತಾರೆ. ಆದ್ರೂ ಕೂಡ ಅವ್ರು ಮದುವೆ ಆಗಿರೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ಪರಂಪರೆಯನ್ನ, ನಮ್ಮ ದೇಶದ ಪರಂಪರೆಯನ್ನ ಅವರು ನಿರ್ವಹಿಸ್ತಾ ಇರ್ತಾರೆ, ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮತ್ತು ಏನಂದ್ರೆ, ಈಗ ನಮ್ದು ಅವ್ರಿಗೆ ವಿಟಾಲಿ ಅವರು ಅಂದ್ಕೊಂಡು ಒಂದು ಏನು ಟೀಕಾಪ್ರಹಾರಗಳು ಕೆಲವೊಂದು ಮಾಡ್ತರು, ಮೊದಲಿಂದನೂ ಮಾಡ್ತಾ ಇದ್ದಾರೆ. ಅದಕ್ಕೆ ಸೊ ಕೆಸರ ಚಾಟ, ಟೀಕಾಪ್ರಹಾರಗಳು ನಿರಂತರವಾಗಿ ನಡೀತಾನೆ ಇದೆ. ನಡೆದಾದ್ರೂ ಕೂಡ ಈಗ ನಾವು ಹಳೆಯ ಕಾಲದ ಏನು ನಮ್ದು ದ್ವಾಪರ ಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ಹಳೆ ಕಾಲದಿಂದ ನಮ್ಮ ಸೀತಾಮಾತೆಯು ಕೂಡ ನೇಪಾಳದಿಂದನೇ ನಾವು ಮದುವೆ ಮಾಡಿ ರಾಮನನ್ನ ಮದುವೆ ಮಾಡಿಕೊಂಡು ನಮ್ಮ ಭಾರತ ದೇಶಕ್ಕೆ ತಂದಿರುವಂತದ್ದು. ಮತ್ತೆ ಈ ಕಡೆ ನೋಡ್ರೆ ಅಫ್ಘಾನಿಸ್ತಾನದಿಂದ ಗಾಂಧಾರಿಯು ಕೂಡ ಬಂದು ನಮ್ಮ 101 ಮಕ್ಕಳನ್ನ ಹೆತ್ತುಕೊಟ್ಟಿದ್ಲು. ಅದನ್ನು ಕೂಡ ನಮ್ಮ ಏನು ಶ್ರೀಲಂಕಾದಿಂದ ಕೂಡ ಬಂದು ನಮ್ಮ ಗೋಕರ್ಣ ಭಾಗದಲ್ಲೂ ಕೂಡ ಇದು ಹಳೆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಹಳೆಯ ದೇಶ, ಉಭಯ ದೇಶಗಳ ನಮ್ದು ಸಂಬಂಧ, ಅವಿನಾಭಾವ ಸಂಬಂಧ ಮೊದಲನೇ ಇದೆ. ಅದನ್ನು ನಾವು ಬೆಸುಗೆ ಬಾಂಧವ್ಯದಿಂದ ಬೆಸ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ಕೆಲವೊಂದು ಜನ ಏನು ನೆಗೆಟಿವ್ ಕಮ್ಯುನಿಸ್ಟ್ ಮೈಂಡ್ನವರು, ನೆಗೆಟಿವ್ ಥಿಂಕರ್ ಇರ್ತದೆ ಅಲ್ವಾ, ತಾವು ದೊಡ್ಡ ಬುದ್ಧಿಜೀವಿಗಳು, ತಾವು ಬಲಪಂಥಿ ವಿಚಾರಧಾರೆಗಳು ಅಂದುಕೊಳ್ಳುವಂಥವ್ರು ಇದನ್ನ ಟೀಕಾಪ್ರಹಾರ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಸಾರ್ವಜನಿಕರು ಯೋಚನೆ ಮಾಡಬೇಕು.